ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಟು ಇಂಗ್ಲೀಷ್ ಬ್ರಿಡ್ಜ್. ಸ್ನೇಹಿತರೆ, ಕನ್ನಡ ಟು ಇಂಗ್ಲೀಷ್ ಬ್ರಿಡ್ಜ್ ಚಾನಲ್ಗೆ ಸ್ವಾಗತ. ಇಂದಿನ ಈ ನಮ್ಮ ವಿಡಿಯೋದಲ್ಲಿ ನಾವು ನಾಮಪದ ಲಿಂಗಗಳು ಅಂದರೆ ದ ನೌನ್ ಜೆಂಡರ್ ಇದರ ಬಗ್ಗೆ ಸ್ಟಡಿ ಮಾಡೋಣ. ಇಂಗ್ಲೀಷ್ ಮಾತನಾಡುವಾಗ ಕೆಲವೊಮ್ಮೆ ಪ್ರಾಣಿಗಳ ಹೆಸರುಗಳನ್ನು ಹೇಳುವಾಗ ಇಂಗ್ಲೀಷ್ನಲ್ಲಿ ಗಂಡು ಪ್ರಾಣಿಗೆ ಬೇರೆ ಹೆಸರು, ಹೆಣ್ಣು ಪ್ರಾಣಿಗೆ ಬೇರೆ ಹೆಸರು ಇರುವುದರಿಂದ ಅಲ್ಲಿಯೂ ಕೂಡ ನಮಗೆ ಕ್ಲಾರಿಟಿ ಬೇಕಾಗುತ್ತದೆ. ಆ ದೃಷ್ಟಿಯಿಂದ ಸ್ಪೋಕನ್ ಇಂಗ್ಲೀಷ್ ಅಧ್ಯಯನಕ್ಕಾಗಿ ನಮಗೆ ಈ ಟಾಪಿಕ್ ಕೂಡ ಅತ್ಯಂತ ಮಹತ್ವದ್ದಾಗಬಲ್ಲದು. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಸ್ನೇಹಿತರೆ, ಕನ್ನಡ ಭಾಷೆಯಲ್ಲಿ ನಾವು ಸಾಮಾನ್ಯವಾಗಿ 3 ಲಿಂಗಗಳನ್ನು ಕಾಣುತ್ತೇವೆ: ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ. ಪುರುಷ ಜಾತಿಯ ಜೀವಿಗಳನ್ನು ಸೂಚಿಸುವಂತಹ ನಾಮಪದಕ್ಕೆ ಪುಲ್ಲಿಂಗ ಅಂತ ಕರಿತೇವೆ. ಹೆಣ್ಣು ಜಾತಿಯ ಅಥವಾ ಸ್ತ್ರೀ ಜಾತಿಯ ಜೀವಿಗಳನ್ನು ಸೂಚಿಸುವಂತಹ ನಾಮಪದಗಳಿಗೆ ಸ್ತ್ರೀಲಿಂಗ ಅಂತ ಕರಿತೀವಿ. ಹಾಗೂ ನಿರ್ಜೀವ ವಸ್ತುಗಳನ್ನು ಸೂಚಿಸುವಂತಹ ನಾಮಪದಗಳಿಗೆ ನಪುಂಸಕಲಿಂಗ ಎಂದು ಕರೆಯುತ್ತೇವೆ. ಆದರೆ ಇಂಗ್ಲಿಷ್ ಭಾಷೆಯಲ್ಲಿ ನಾವು 4 ಲಿಂಗಗಳನ್ನು ನೋಡ್ತೇವೆ: ಮೆಸ್ಕ್ಯುಲೈನ್ ಜೆಂಡರ್ ಪುಲ್ಲಿಂಗ, ಫೆಮಿನೈನ್ ಜೆಂಡರ್ ಸ್ತ್ರೀಲಿಂಗ, ನ್ಯೂಟರ್ ಜೆಂಡರ್ ನಪುಂಸಕಲಿಂಗ, ಕಾಮನ್ ಜೆಂಡರ್ ಸಾಮಾನ್ಯ ಲಿಂಗ. ಇಲ್ಲಿ ಕಾಮನ್ ಜೆಂಡರ್ ಅನ್ನೋದು ಒಂದು ಎಕ್ಸ್ಟ್ರಾ ಬರುತ್ತೆ. ಹಾಗಾದರೆ ಈ ಕಾಮನ್ ಜೆಂಡರ್ ಅಂದರೆ ಏನು ಅನ್ನೋದನ್ನು ನಾವು ಈ ಟಾಪಿಕ್ ಕೊನೆಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ಮೊದಲು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ, ವಿಶೇಷವಾಗಿ ಮನುಷ್ಯರಿಗೆ ಸಂಬಂಧಿಸಿದಂತೆ ಹೇಗೆ ನಾವು ಡಿಫ್ರೆನ್ಸಿಯೇಟ್ ಮಾಡಬಹುದು ಅನ್ನೋದನ್ನು ನೋಡೋಣ. ಮೆಸ್ಕ್ಯುಲೈನ್ ಜೆಂಡರ್ ಮತ್ತು ಫೆಮಿನೈನ್ ಜೆಂಡರ್, ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ. ಮ್ಯಾನ್ ಇದರ ಫೆಮಿನೈನ್ ಜೆಂಡರ್ ವುಮ್ಯಾನ್, ಫಾದರ್ ಮದರ್, ಕಿಂಗ್ ಕ್ವೀನ್, ಹಸ್ಬೆಂಡ್ ವೈಫ್, ಬಾಯ್ ಗರ್ಲ್, ಬ್ರದರ್ ಸಿಸ್ಟರ್, ಬ್ರೈಡ್ಗ್ರೂಮ್ bride, son, daughter, brother-in-law, sister-in-law, grandfather, grandmother, grandson, granddaughter, sir, madam, milkman, milkmaid, actor, actress, founder, foundress, hero, heroine, minister, mistress, poet, poetess, prince, princess, priest, priestess, washerman, washerwoman, manservant, maidservant, landlord, landlady, author, authoress, monk, nun, mayor, mayoress, master, mistress, murderer, murderess, gentleman, lady, son-in-law, daughter-in-law, headmaster, headmistress, waiter, waitress, nephew, niece, stepbrother, stepsister, uncle, aunt, hunter, huntress. ನೋಡಿ, ಈ ರೀತಿಯಾಗಿ ಗಂಡು ಮತ್ತು ಹೆಣ್ಣು ನಾವು ಡಿಫ್ರೆನ್ಸಿಯೇಟ್ ಮಾಡಬಹುದು. ಕೆಲವೊಂದು ನಾಮಪದಗಳಿಗೆ ಗಂಡು ಮತ್ತು ಹೆಣ್ಣನ್ನು ಸೂಚಿಸಲು ಪ್ರತ್ಯೇಕವಾದಂಥ ಹೆಸರುಗಳನ್ನೇ ನಾವು ಬಳಸಬೇಕಾಗುತ್ತದೆ. ಅದೇ ರೀತಿ
ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ಗಂಡು ಜಾತಿಯ ಪ್ರಾಣಿಯನ್ನು ಮತ್ತು ಹೆಣ್ಣು ಜಾತಿಯ ಪ್ರಾಣಿಯನ್ನು ಹೇಗೆ ಗುರುತಿಸಬಹುದು ಅನ್ನೋದನ್ನು ನೋಡೋಣ. ಲಾಯನ್ ಇದು ಪುಲ್ಲಿಂಗ, ಲಯನೆಸ್ ಸ್ತ್ರೀಲಿಂಗ. ಸಿಂಹ, ಸಿಂಹಿಣಿ. ಟೈಗರ್, ಟೈಗ್ರೆಸ್. ಹಾರ್ಸ್, ಮೇರ್. ಡಾಗ್, ಬಿಚ್. ಪಿಕಾಕ್, peahen. Cock, hen. He buffalo, she buffalo. He goat, she goat. Drake, duck. Colt, filly. ಅಂದರೆ ಇಲ್ಲಿ ಕಾಲ್ಟ್ ಗಂಡು ಕುದುರೆ ಮರಿ, ಫಿಲ್ಲಿ ಹೆಣ್ಣು ಕುದುರೆ ಮರಿ, ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು. ಡ್ರೋನ್, ಬಿ ಗಂಡು ಜೇನುನೊಣ, ಹೆಣ್ಣು ಜೇನುನೊಣ. ಆಕ್ಸ್, ಕೌ. ಗ್ಯಾಂಡರ್, ಗೂಸ್ ಅಂದರೆ ಗಂಡು ಮುಂಗುಸಿ, ಹೆಣ್ಣು ಮುಂಗುಸಿ. ಹೀ ಕ್ಯಾಟ್, ಶೀ ಕ್ಯಾಟ್. ಸ್ಟ್ಯಾಗ್, ಹಿಂಡ್ ಅಂದರೆ ಗಂಡು ಸಾರಂಗ, ಹೆಣ್ಣು ಸಾರಂಗ. ರ್ಯಾಮ್, ಈವ್ ಟಗರು, ಕುರಿ. ಫಾಕ್ಸ್, ವಿಕ್ಸನ್ ಗಂಡು ತೋಳ, ಹೆಣ್ಣು ತೋಳ. ಈ ರೀತಿಯಾಗಿ ಪ್ರಾಣಿಗಳ ಬಗ್ಗೆ ಗಂಡು ಮತ್ತು ಹೆಣ್ಣಿಗೆ ಪ್ರತ್ಯೇಕವಾದ ನಾಮಪದಗಳನ್ನೇ ಬಳಸಬೇಕಾಗುತ್ತದೆ. ನ್ಯೂಟರ್ ಜೆಂಡರ್ ಅಂದರೆ ನಿಮಗೆ ಗೊತ್ತೇ ಇದೆ, ನಿರ್ಜೀವ ವಸ್ತುಗಳನ್ನು ಸೂಚಿಸುವಂತಹ ನಾಮಪದಕ್ಕೆ ನಾವು ನಪುಂಸಕಲಿಂಗ ಎಂದು ಕರೆಯುತ್ತೇವೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾವು ತೆಗೆದುಕೊಳ್ಳಬಹುದು. ನಮ್ಮ ಕಣ್ಣೆದುರಿಗೆ ಕಾಣಬಹುದಾದಂತಹ ಎಲ್ಲ ನಿರ್ಜೀವ ವಸ್ತುಗಳನ್ನು ಇದರಲ್ಲಿ ಹೆಸರಿಸಬಹುದು. ಫಾರ್ ಎಕ್ಸಾಂಪಲ್, ಟೇಬಲ್, ಬೆಂಚ್, ಪೆನ್, ಡೋರ್, ಪಿಲ್ಲೋ, ಬುಕ್, ವಿಂಡೋ, ಫ್ಯಾನ್, ಎಕ್ಸೆಟ್ರಾ. ಇಂಥ ಅನೇಕ ನಿರ್ಜೀವ ವಸ್ತುಗಳನ್ನು ನಾವು ನಪುಂಸಕಲಿಂಗ ಎಂದು ಕರೆಯಬಹುದು. ಇನ್ನು ಆರಂಭದಲ್ಲಿ ನಾನು ನಿಮಗೆ ಹೇಳಿದೆ, ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಎಕ್ಸ್ಟ್ರಾ ಜೆಂಡರ್ ಬರುತ್ತೆ, ದ್ಯಾಟ್ ಈಸ್ ಕಾಮನ್ ಜೆಂಡರ್ ಅಂತ. ಕಾಮನ್ ಜೆಂಡರ್ ಈಸ್ ಎ ನೌನ್ which can be used for both male and female. ಪುರುಷ ಜಾತಿ ಮತ್ತು ಸ್ತ್ರೀ ಜಾತಿ ಎರಡನ್ನೂ ಸೂಚಿಸುವಂತಹ ನಾಮಪದ. ಉದಾಹರಣೆಗೆ, ಸ್ಟೂಡೆಂಟ್ ಅನ್ನುವಂತಹ ಒಂದು ಶಬ್ದವನ್ನು ತೆಗೆದುಕೊಳ್ಳಿ. ಇಲ್ಲಿ ಸ್ಟೂಡೆಂಟ್ ಅನ್ನುವಂತಹ ಇಂಗ್ಲಿಷ್ ಪದವನ್ನು ನಾವು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಅಂದರೆ ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಸಾಮಾನ್ಯವಾಗಿ ಬಳಸಬಹುದು. ಅದೇ ರೀತಿ ಪೇರೆಂಟ್, ಪ್ಯೂಪಿಲ್ ಅಂದರೆ ಶಿಷ್ಯ ಅಥವಾ ಶಿಷ್ಯೆ. ಕಂಡಕ್ಟರ್ ನಿರ್ವಾಹಕ ಅಥವಾ ನಿರ್ವಾಹಕಿ. ಡಾಕ್ಟರ್ ವೈದ್ಯ ಅಥವಾ ವೈದ್ಯೆ. ಪರ್ಸನ್ ವ್ಯಕ್ತಿ. ಮ್ಯೂಸಿಷಿಯನ್ ಸಂಗೀತಗಾರ ಅಥವಾ ಸಂಗೀತಗಾರ್ತಿ. ಲಾಯರ್ ವಕೀಲ ಅಥವಾ ವಕೀಲೆ. ಬ್ರೋಕರ್ ದಲ್ಲಾಳಿ. ಕಾಂಪೋಸಿಟರ್ ಸಂಯೋಜಕ ಅಥವಾ ಸಂಯೋಜಕಿ. ಡ್ಯಾನ್ಸರ್ ನೃತ್ಯಪಟು. ಡ್ರಾಮಾಟಿಸ್ಟ್ ನಾಟಕಕಾರ ಅಥವಾ ನಾಟಕಗಾರ್ತಿ. ಎಂಜಿನಿಯರ್ ಅಭಿಯಂತರ ಅಥವಾ ಅಭಿಯಂತರೆ. ಇನ್ಸ್ಪೆಕ್ಟರ್ ನಿರೀಕ್ಷಕ ಅಥವಾ ನಿರೀಕ್ಷಕಿ. ಪ್ರೊಡ್ಯೂಸರ್ ನಿರ್ಮಾಪಕ ಅಥವಾ ನಿರ್ಮಾಪಕಿ. ಸ್ಟ್ರೇಂಜರ್ ಅಪರಿಚಿತ ಅಥವಾ ಅಪರಿಚಿತೆ. ಮರ್ಚಂಟ್ ವ್ಯಾಪಾರಿ. ಡ್ರೈವರ್ ವಾಹನ ಚಾಲಕ ಅಥವಾ ಚಾಲಕಿ. ಮ್ಯಾಜಿಷಿಯನ್ ಜಾದೂಗಾರ ಅಥವಾ ಜಾದೂಗಾರ್ತಿ. ಆರ್ಟಿಸ್ಟ್ ಕಲಾವಿದ ಅಥವಾ ಕಲಾವಿದೆ. ಓನರ್ ಮಾಲೀಕ ಅಥವಾ ಮಾಲೀಕಳು. ಸಿಂಗರ್ ಗಾಯಕ ಅಥವಾ ಗಾಯಕಿ. ಅಡ್ವೊಕೇಟ್
ನ್ಯಾಯವಾದಿ, ಪ್ಲೇಯರ್ ಕ್ರೀಡಾಪಟು, ಕ್ಯಾಶಿಯರ್ ನಗದು ಗುಮಾಸ್ತ, ಡೆಂಟಿಸ್ಟ್ ದಂತವೈದ್ಯ ಅಥವಾ ದಂತವೈದ್ಯೆ, ಎಕ್ಸಾಮಿನರ್ ಪರೀಕ್ಷಕ ಅಥವಾ ಪರೀಕ್ಷಕಿ, ಮ್ಯಾನೇಜರ್ ನಿರ್ವಾಹಕ ಅಥವಾ ನಿರ್ವಾಹಕಿ, ಫೋಟೋಗ್ರಾಫರ್ ಛಾಯಾಚಿತ್ರಕಾರ ಅಥವಾ ಛಾಯಾಚಿತ್ರಕಾರಿಣಿ, ಪ್ರಿನ್ಸಿಪಾಲ್ ಪ್ರಾಂಶುಪಾಲ, ಫ್ರೆಂಡ್ ಸ್ನೇಹಿತ ಅಥವಾ ಸ್ನೇಹಿತೆ, ಪೊಲಿಟಿಷಿಯನ್ ರಾಜಕಾರಣಿ, ಟೀಚರ್ ಶಿಕ್ಷಕ ಅಥವಾ ಶಿಕ್ಷಕಿ, ಸಿವಿಲಿಯನ್ ನಾಗರಿಕ ಅಥವಾ ಪ್ರಜೆ, ಡೈರೆಕ್ಟರ್ ನಿರ್ದೇಶಕ ಅಥವಾ ನಿರ್ದೇಶಕಿ, ನಾವೆಲಿಸ್ಟ್ ಕಾದಂಬರಿಕಾರ ಅಥವಾ ಕಾದಂಬರಿಗಾರ್ತಿ, ಪೈಲಟ್ ವಿಮಾನ ಚಾಲಕ ಅಥವಾ ಚಾಲಕಿ, ಮ್ಯೂಜಿಷಿಯನ್ ಸಂಗೀತಗಾರ ಸಂಗೀತಗಾರ್ತಿ, ಕಂಪ್ಯಾನಿಯನ್ ಸಂಗಾತಿ, ಬೆಗ್ಗರ್ ಭಿಕ್ಷುಕ ಅಥವಾ ಭಿಕ್ಷುಕಿ, ರೈಟರ್ ಲೇಖಕ ಅಥವಾ ಲೇಖಕಿ, ಸ್ವೀಪರ್ ಕಸಗೂಡಿಸುವವ, ಆಪರೇಟರ್ ನಿರ್ವಾಹಕ ಅಥವಾ ನಿರ್ವಾಹಕಿ, ಏಜೆಂಟ್ ಮಧ್ಯವರ್ತಿ, ಕುಕ್ ಅಡುಗೆಯವ ಅಥವಾ ಅಡುಗೆಯವಳು, ಎಡಿಟರ್ ಸುದ್ದಿ ಸಂಪಾದಕ ಅಥವಾ ಸಂಪಾದಕಿ, ಪೇಂಟರ್ ವರ್ಣಚಿತ್ರಕಾರ ಅಥವಾ ವರ್ಣಚಿತ್ರಗಾರ್ತಿ, ಲೀಡರ್ ನಾಯಕ ಅಥವಾ ನಾಯಕಿ. ಸ್ನೇಹಿತರೆ, ಈ ರೀತಿಯಾಗಿ ನಾವು ದ ನೌನ್ ಜೆಂಡರ್ ಅನ್ನುವಂಥ ಒಂದು ಟಾಪಿಕನ್ನು ಸ್ಟಡಿ ಮಾಡಬಹುದು. ಈ ಟಾಪಿಕ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಪುನಃ ಭೇಟಿಯಾಗೋಣ. ನಮಸ್ಕಾರ. ಥ್ಯಾಂಕ್ ಯು.